ಪಾಪಿ ಪಾಕಿಸ್ತಾನಕ್ಕೆ ಭಾರತದಿಂದ ಶಾಕ್ ಮೇಲೆ ಶಾಕ್. ಭಾರತದಲ್ಲಿ ಪಾಕ್ ನ್ಯೂಸ್ ಚಾನೆಲ್ ಸಂಪೂರ್ಣ ಬ್ಯಾನ್ ಆಗಿದೆ. ಪಾಕಿಸ್ತಾನದ ನ್ಯೂಸ್ಗಳು ಮತ್ತೆ ಯೂಟ್ಯೂಬ್ ಚಾನೆಲ್ಸ್ಗಳಿಗೆ ನಿರ್ಬಂಧ ಹೇರಲಾಗಿದೆ. ಪಾಕ್ ಚಾನೆಲ್ಗಳಿಂದ ಸುಳ್ಳು ದಾರಿ ತಪ್ಪಿಸುವ ಮಾಹಿತಿ ಹರಿಬಿಡ್ತಾ ಇರೋ ಕಾರಣ ಭಾರತ ಸೇನೆ ಮತ್ತೆ ಸರ್ಕಾರದ ವಿರುದ್ಧ ಸುಳ್ಳು ಮಾಹಿತಿಗಳನ್ನ ಪ್ರಚಾರ ಮಾಡ್ತಾ ಇರೋ ಕಾರಣ ಉಗ್ರರ ದಾಳಿ ಬೆನ್ನಲ್ಲೇ ಎಲ್ಲ ಪಾಕಿಸ್ತಾನದ ಚಾನೆಲ್ಗಳು ಮತ್ತೆ ಯೂಟ್ಯೂಬ್ನ ಒಂದಷ್ಟು ಚಾನೆಲ್ಗಳನ್ನು ಬ್ಯಾನ್ ಮಾಡಿ ಕೇಂದ್ರ ಕ್ರಮ ಕೈಗೊಂಡಿದೆ. ಪಾಕಿಸ್ತಾನ ಇಲ್ಲ ಸಲ್ಲದ ಸುಳ್ಳುಗಳನ್ನು ಪುಂಖಾನುಪುಂಖವಾಗಿ ಪ್ರಸಾರ ಮಾಡ್ತಾ ಕೂತ್ಕೊಂಡಿದೆ. ಭಾರತದ ವಿರುದ್ಧ, ಭಾರತದ ಸೇನೆಯ ವಿರುದ್ಧ ಮಾಡೋದೆಲ್ಲ ಮಾಡಿ ಕೊನೆಗೆ ಸಾಕ್ಷಿ ಕೊಡಿ ಅಂತ ಕೇಳೋದು. ಹೀಗಾಗಿ ಎಲ್ಲವನ್ನು ಬ್ಯಾನ್ ಮಾಡಿದೆ ಕೇಂದ್ರ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್. ಒಂದು ಕಡೆ ಗಡಿಯಲ್ಲಿ ಗುಂಡಿನ ಚಕಮಕಿ ಮುಂದುವರಿತಾ ಇದೆ, ಮತ್ತೊಂದು ಹೆಜ್ಜೆ ಕೇಂದ್ರ ಸರ್ಕಾರ ಮುಂದೆ ಹೋಗಿರೋದು. ಪಾಕಿಸ್ತಾನದ ಮಾಧ್ಯಮಗಳನ್ನು ಭಾರತದಲ್ಲಿ ಪ್ರಸಾರ ಆಗದಂತೆ ತಡೆ ಹಿಡಿದಿರೋದು. ಈ ಬಗ್ಗೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಹೌದು ವಿಜಯ್, ಈಗ ಮುಖ್ಯವಾಗಿ ಭಾರತದಲ್ಲಿ ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳು ಮತ್ತು ಯೂಟ್ಯೂಬ್ ಚಾನೆಲ್ಗಳು ಕೂಡ ಪ್ರಸಾರ ಆಗ್ತಾ ಇವೆ. ಆದ್ರೆ ಈ ನ್ಯೂಸ್ ಚಾನೆಲ್ ಮತ್ತು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಭಾರತದ ವಿರುದ್ಧ ಮತ್ತು ಭಾರತೀಯ ಸೇನೆಯ ವಿರುದ್ಧ ಸುಳ್ಳು ಮತ್ತು ತಪ್ಪು ದಾರಿಗಳಿರುವಂತಹ ಮಾಹಿತಿಯನ್ನೇ ಪ್ರಸಾರ ಮಾಡಲಾಗ್ತಾ ಇತ್ತು. ಹೀಗಾಗಿ ಈಗ ಕೇಂದ್ರ ಸರ್ಕಾರ, ಕೇಂದ್ರ ಗೃಹ ಇಲಾಖೆಯ ಶಿಫಾರಸಿನ ಆಧಾರದ ಮೇಲೆ ಭಾರತದಲ್ಲಿ ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳು ಮತ್ತು ಯೂಟ್ಯೂಬ್ ಚಾನೆಲ್ಗಳನ್ನ ಬ್ಯಾನ್ ಮಾಡಿ ಆದೇಶ ಹೊರಡಿಸಿದೆ. ಜಿಯೋ ಟಿವಿ, ಡಾನ್ ನ್ಯೂಸ್, ಸಮಾ ಟಿವಿ, ARY ನ್ಯೂಸ್ ಸೇರಿದಂತೆ 16 ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳು ಮತ್ತು ಯೂಟ್ಯೂಬ್ ಚಾನೆಲ್ಗಳನ್ನು ಕೂಡ ಈಗ ಭಾರತದಲ್ಲಿ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಮುಖ್ಯವಾಗಿ ಇವೆಲ್ಲವೂ ಕೂಡ ಪಾಕಿಸ್ತಾನದ ಸೇನೆ ವಿರುದ್ಧ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವು. ಭಾರತದ ವಿರುದ್ಧವೇ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ವು. ಈಗ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿರೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ, ಅಥವಾ ಪಾಕಿಸ್ತಾನದ ಸೇನೆಯ ಪಾತ್ರ ಈ ದಾಳಿನಲ್ಲಿ ಇಲ್ಲ, ಪಾಕಿಸ್ತಾನದ ISI ನ ಪಾತ್ರ ಇಲ್ಲ, ಭಾರತವೇ ಸುಮ್ಮನೆ ಪಾಕಿಸ್ತಾನದ ವಿರುದ್ಧ ಸುಳ್ಳು ಆರೋಪವನ್ನ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ಈ ರೀತಿ ನಿರ್ಬಂಧಗಳನ್ನು ವಿಧಿಸಬೇಕಾಗೇನೆ ಈ ಒಂದು ಉಗ್ರರ ದಾಳಿಯ ಕಥೆಯನ್ನ ಭಾರತ ಕಟ್ತಾ ಇದೆ ಅಂತೆಲ್ಲ ಸುಳ್ಳು ಸುದ್ದಿಯನ್ನ ಪಾಕಿಸ್ತಾನದ ಚಾನೆಲ್ಗಳು ಪ್ರಸಾರ ಮಾಡ್ತಾ ಇದ್ವು. ಈ ಕಾರಣಕ್ಕಾಗಿನೇ ಭಾರತದಲ್ಲಿ ಈ ರೀತಿ ಸುಳ್ಳು ಸುದ್ದಿಯನ್ನ ಹಬ್ಬಿಸುವಂತದ್ದು ಬೇಡ ಅನ್ನೋ ಕಾರಣಕ್ಕಾಗಿ ಈ ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳು ಮತ್ತು ಯೂಟ್ಯೂಬ್ ಚಾನೆಲ್ಗಳನ್ನ ಈಗ ಕೇಂದ್ರದ ಗೃಹ ಇಲಾಖೆಯ ಶಿಫಾರಸಿನ ಆಧಾರದ ಮೇಲೆನೆ ಬ್ಯಾನ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ವಿಜಯ್, ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.